ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಗ್ರ್ಯಾಂಡ್ ಫಿನಾಲಿಯ ಫಸ್ಟ್ ಎಪಿಸೋಡ್ನ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಸುದೀಪ್ ಸರ್ ಅವರ ಒಂದು ಗ್ರ್ಯಾಂಡ್ ಎಂಟ್ರಿ ಸೊ ಫಿನಾಲಿ ವೇದಿಕೆಗೆ ಸೊ ಆ ಒಂದು ಎಂಟ್ರಿ ಆ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಆ ಒಂದು ಪ್ರೋಮೋದಲ್ಲಿ ಮ್ಯಾಕ್ಸಿಮಮ್ ಮಾಸ್ ಆಗಿ ಸುದೀಪ್ ಸರ್ ಎಂಟ್ರಿ ಕೊಟ್ಟಿದ್ದಾರೆ ಸೊ ಬಿಗ್ ಬಾಸ್ ವೇದಿಕೆಗೆ ಅಂತಲೇ ಹೇಳ್ಬೋದು. ಜೊತೆಗೆ ಸೊ ಇವತ್ತು ಫಿನಾಲೆಯ ಒಂದು ಮೊದಲನೇ ಎಪಿಸೋಡ್ ಇರುತ್ತೆ. ಇನ್ನೊಂದು ಎಪಿಸೋಡ್ ನಾಳೆ ನಿಮಗೆ ವಿನ್ನರ್ ಯಾರು ಅಂತೆಲ್ಲನೂ ಕ್ಲಿಯರ್ ಕಟ್ಟಾಗಿ ಒಂದು ಪಿಕ್ಚರ್ ಸಿಗುತ್ತೆ. ಜೊತೆಗೆ ಇವತ್ತಿನ ಒಂದು ಎಪಿಸೋಡಲ್ಲಿ ಮೇ ಬಿ ಒಂದು ಎಲಿಮಿನೇಷನ್ ಇರುತ್ತೆ, 1 or 2 ಇರುತ್ತೆ. ಸೊ ಲಾಸ್ಟ್ ಸೀಸನೆಲ್ಲ ತೊಗೊಂಡ್ರೆ ಒಂದು ಎಲಿಮಿನೇಷನ್ ಮಾಡಿದರು. ಸೊ 5 ಜನರನ್ನ ನಾಳೆ ಒಂದು ಎಪಿಸೋಡಲ್ಲಿ ಹಾಕ್ತಾರೆ. ಬಟ್ ಪ್ರೊಸೆಸ್ ಆಗಿರುತ್ತೆ, ಇವತ್ತೊಂದು 2 ಎಲಿಮಿನೇಷನ್ ಮಾಡ್ತಾರೆ. ಅದನ್ನು ನಾಳೆ ಒಂದು ತೋರಿಸ್ತಾರೆ ಅಂತ ಅನಿಸುತ್ತೆ. ನಾರ್ಮಲಿ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಶನಿವಾರದ ದಿನ ಸೊ ಇಬ್ಬರು ಎಲಿಮಿನೇಟ್ ಮಾಡಿದ್ರು, ಒಂದು ವರ್ತು ಸಂತೋಷ್ ಆ್ಯಂಡ್ ತುಕಾಲಿ ಸಂತೋಷ್ ಅವರು ಇಬ್ಬರು ಎಲಿಮಿನೇಟ್ ಮಾಡಿ ಸೊ ಇನ್ನು 4 ಜನ ನಾಳೆ ಒಂದು ಎಪಿಸೋಡಲ್ಲಿ ಇಟ್ಕೊಂಡಿದ್ರು. ಬಟ್ ತುಂಬ ಸೀಕ್ರೆಟಾಗಿ ಕೆಲವೊಂದು ಮೇಂಟೈನ್ ಮಾಡ್ತಾರೆ. ಬಟ್ ಆದರೂ ಕೂಡ ಲೀಕ್ ಬಂದ್ಬಿಡುತ್ತೆ. ಓಕೆ, ನಾನು ತಿಳಿಸ್ತೀನಿ ಏನೇ ಲೀಕ್ ಇದ್ರೂ ಕೂಡ ಸೊ ಅಪ್ಡೇಟ್ಗಳು. ಜೊತೆಗೆ ಏನಂದರೆ ಕೆಲವೊಂದು ಫೇಕ್ ಅಪ್ಡೇಟ್ಗಳು ಕೂಡ ಬರುತ್ತೆ. ಫೇಕ್ ಅಂತಲ್ಲ, ಸೊ ಆ್ಯಕ್ಚುಲಿ ಬರೋವಂಥದ್ದು ಬಿಗ್ ಬಾಸ್ ಇದರಿಂದನೇ ಮನೆಯಿಂದನೇ ಬರೋವಂಥದ್ದು ಕರೆಕ್ಟಾಗೇ ಇರ್ತವೆ. ಅಂದರೆ ಅಲ್ಲಿಂದನೇ ಎಲ್ಲೋ ಪ್ರಾಬ್ಲಮ್ ಆಗ್ತಾವೆ ಅಂತ ನನಗನ್ಸುತ್ತೆ. ಕೊಡೋವಂಥದ್ದು ಅಲ್ಲಿಂದನೇ ಕರೆಕ್ಟಾಗಿ ಬರುತ್ತೆ, ಬಟ್ ಇಲ್ಲಿ ಕೊಡೋರು ಕರೆಕ್ಟಾಗಿ ಕೊಟ್ಟಿರ್ತಾರೆ. ಬಟ್ ಅಲ್ಲಿನವರೇ ಒಂದು ರೀತಿ ಮ್ಯಾನ್ಪ್ಲೇಟ್ ಮಾಡಲಿಕ್ಕೋಸ್ಕರ ಸ್ವಲ್ಪ ಕೆಲವು ಟೈಮಲ್ಲಿ ಉಲ್ಟಾ ಪಲ್ಟಾ ಸೇರಿಸ್ಕೊಟ್ಟಿರ್ತಾರೆ. ಯಾಕಂದರೆ ಲಾಸ್ಟ್ ಟೈಮು ಸೊ ಶನಿವಾರ ದಿನವೇ ಅನ್ಕೊತಿದ್ರು ಇವರು ನಮ್ಮ ಯಾರು ವಿನಯ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಬಟ್ ಅವ್ರನ್ನ ನೆಕ್ಸ್ಟ್ ಡೇಗೆ ಅದನ್ನು ಮುಂದೆ ತೊಗೊಂಡು ಹೋದರು. ಓಕೆ, ಅದು ಕನ್ಫರ್ಮ್. ಈ ಥರದ ಕೆಲವೊಂದು ಅಪ್ಡೇಟ್ಗಳು ಕೂಡ 100% ಕರೆಕ್ಟಾಗಿ ಇರೋದಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ನಿಮಗೆ. ಯಾರೇ ಅಪ್ಡೇಟ್ ಕೊಟ್ಟರು ಕೂಡ ಸೊ ಅದನ್ನು ಎಪಿಸೋಡ್ ನೋಡೋವರೆಗೂ ಕೂಡ ಸ್ವಲ್ಪ ಕಾಯಿರಿ. ಓಕೆ, ಇಲ್ಲಾಂದರೆ ಎಪಿಸೋಡ್ ಏನು ಹತ್ತಿರ ಬರ್ತಿದೆ ಅಂತಂದಾಗ ಸೊ ಅವಾಗ ಗೊತ್ತಾಗುತ್ತೆ 100% ಓಕೆ ಹಿಂಗೆ ಆಗಿದೆ ಅಂತ. ಓಕೆ, ಸೊ ಅದೇ ರೀತಿ ನಿಮ್ಗೆ ಗೊತ್ತಿರೋ ಎಲ್ಲ ಟಾಪ್ 6 ಮನೆ ಒಳಗಡೆ ಇದ್ದಾರೆ. ಸೊ ಅದರಲ್ಲಿ ಇವತ್ತು 1 or 2 ಎಲಿಮಿನೇಷನ್ ಆಗುತ್ತೆ ಇವತ್ತಿನ ಎಪಿಸೋಡಲ್ಲಿ. ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಒಂದು ಆಗ್ಬೋದು ಅನ್ಕೊತೀನಿ. ಲಾಸ್ಟ್ ಟೈಮಲ್ಲಿ ತುಕಾಲಿ ಸಂತೋಷ್ ಅವರು ಒಬ್ಬರನ್ನೇ ಹೊರಗಡೆ ಕರ್ಕೊಂಡು ಬಂದು ಸೊ ಇನ್ನು 5 ಜನರನ್ನು ಸೊ ನೆಕ್ಸ್ಟ್ ಡೇ ಒಂದು ಎಪಿಸೋಡಲ್ಲಿ ಇಟ್ಕೊಂಡಿದ್ರು. ಸೊ ಅದೇ ರೀತಿಯಲ್ಲಿ ಮೇ ಬಿ ಇವತ್ತು ಒಂದು ಟಾಪ್ 6ಅಲ್ಲಿ ಯಾರಿದ್ದಾರೆ, ಸಿಕ್ಸ್ ಪೊಸಿಷನ್ ಯಾರಿದ್ದಾರೆ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಇನ್ನು 5 ಕಂಟೆಸ್ಟನ್ನು ನಾಳೆ ಒಂದು ಸಂಡೇ ಎಪಿಸೋಡಲ್ಲಿ ಇಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಎಲಿಮಿನೇಟ್ ಆದಂತಹ ಸ್ಪರ್ಧಿಗಳ ಒಂದು ಅಂದರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಎಲಿಮಿನೇಷನ್ ಇವಾಗೇನು ಮಾಡ್ತಾರೆ ಸೊ ಹೊರಗಡೆ ಕರ್ತಾರೆ ಟಾಪ್ 5 ಟಾಪ್ 4 ಅಂಥವ್ರು ಅವ್ರನ್ನೆಲ್ಲನೂ ಒಂದು ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಅವ್ರನ್ನ ಮನೆ ಹೊರಗಡೆಗೆ ಹೇಗೆ ಒಂದು ಎಲಿಮಿನೇಟ್ ಮಾಡಿ ಕರ್ಕೊಂಬರಬೇಕು ಅನ್ನೋದಕ್ಕೆ. ಸೊ ಅದಕ್ಕೆ ಆದಂಥ ಒಂದು ಎಲಿಮಿನೇಷನ್ ಪ್ಲ್ಯಾನ್ ಇರುತ್ತೆ. ನಾರ್ಮಲಿ ಸುದೀಪ್ ಸರ್ ಹೊರಗಡೆ ಕರೆಯುವಂಥದ್ದು ಆ ರೀತಿಯಲ್ಲಿ ಇರಲ್ಲ, ಏನಾದರೂ ಒಂದು ಡಿಫ್ರೆಂಟಾಗಿ ಏನಾದರೂ ಮಾಡಿರ್ತಾರೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಎಲಿಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಇನ್ನು ವೋಟಿಂಗ್ಸ್ ಅಂತ ಬಂದಾಗ ತುಂಬ ದೊಡ್ಡ ಮಟ್ಟದಲ್ಲಿ ವೋಟಿಂಗ್ಸ್ಗಳು ಬರ್ತಾ ಇದೆ ಅಂತ ಗೊತ್ತಾಗ್ತಿದೆ. ಅದರಲ್ಲಿ ಯಾರಿಗೆ ಎಷ್ಟು ಏನು ಎತ್ತ ಗೊತ್ತಿಲ್ಲ. ಎಪಿಸೋಡ್ ಮುಗಿದ ಮೇಲೇ ಗೊತ್ತಾಗುತ್ತೆ ಯಾರಿಗೆ ಎಷ್ಟು ಬಂದಿದೆ ಅಂತ, ಅಥವಾ ಮೇ ಬಿ ಅವ್ರು ಅನೌನ್ಸ್ ಮಾಡ್ತಾರೆ ಎಷ್ಟು ಬಂದಿದೆ. ಲಾಸ್ಟ್ ಟೈಮ್ ಮಾಡಿದ್ರ ಅಂತ. ಸೊ ಎಲ್ಲೋ ನೋಡಿದಂಗೆ ನನಗೆ ಪೋಸ್ಟ್ ನೋಡಿದ್ದೆ. ಸೊ ವಿನ್ನರ್ ಕಾರ್ತಿಕ್ಗೆ ಆಲ್ಮೋಸ್ಟ್ ಒಂದು 2,97,00,000 ಏನೋ ವೋಟ್ಸ್ ಬಂದಿತ್ತಂತೆ. 97-98 ಟೋಟಲಿ ಹತ್ತತ್ರ 3 ಕೋಟಿ ಗಂಟ ವೋಟ್ ಬಂದಿತ್ತು. ಆ್ಯಂಡ್ ಸುದೀಪ್ ಸರ್ ಬೇರೆ ಲಾಸ್ಟ್ ಟೈಮ್ ಕ್ಲಾರಿಫೈ ಮಾಡಿದರು. ಯಾಕಂದರೆ ಲಾಸ್ಟ್ ಟೈಮಲ್ಲಿ ಈ PR ಮತ್ತು ಕೆಲವರೆಲ್ಲನೂ ವೋಟ್ಸ್ ಏನೋ ಅಂದರೆ ಮೇಲೆ ಕೆಳಗೆ ಆಗ್ತಾಯಿದೆ. ಸೊ ಆ ಥರ ಫೇಕು PR ಹೆವಿ. ಅದರಲ್ಲೂ ಮುಖ್ಯವಾಗಿ ಸಂಗೀತ ಆ್ಯಂಡ್ ಕಾರ್ತಿಕ್ ಅವರ ಒಂದು ಫ್ಯಾನ್ಸ್ಗಳ ಮಧ್ಯೆ ತುಂಬ ಕಿತ್ತಾಟ ಆಗ್ತಾಯಿತ್ತು. ಒಬ್ರಿಗೊಬ್ಬರು ಒಂದು ತುಳಿದು ಬೆಳೆಯೋ ರೀತಿಯಲ್ಲಿ ಮಾಡ್ತಾಯಿದ್ರು. ಆ್ಯಂಡ್ ಅದರಲ್ಲಿ ಕೆಲವು ಟೈಮಲ್ಲಿ ಸಂಗೀತ ಅವರ ಒಂದು ಯಾರು ಅತ್ತಿಗೆ ಹೆಸರೆಲ್ಲ ಬಂತು. ಬಟ್ ಆ ಒಂದು ಇದಕ್ಕೋಸ್ಕರ ಅಲ್ಲಿ ಕ್ಲಾರಿಫೈ ಮಾಡಿದ್ರು ಸುದೀಪ್ ಸರ್. ಅಂದರೆ ವೋಟಿಂಗ್ ಏನೇ ಇದ್ರೂ ಕೂಡ ಇಲ್ಲಿ ನಮ್ಮ ಒಂದು ಕಲರ್ಸ್ ಕನ್ನಡದವರಾಗಿರ್ಬೋದು ಅಥವಾ ಇಲ್ಲಿರುವಂಥ ಟೀಮ್ ಯಾರು ಅದನ್ನು ಕೌಂಟ್ ತೊಗೊಳ್ಳಲ್ಲ, ಅದೇನಾದರೂ ಬಾಂಬೆನಲ್ಲಿ ನಡೆಯುತ್ತೆ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ರು. ಮೇ ಬಿ ಬಾಂಬೆನಲ್ಲಿ ನಡೀತಾ ಇದೆ ಅಂತ ಏನಕ್ಕೆ ಹೇಳಿದ್ರು ಅಂತಂದರೆ, ಒಂದು ಏನೇ ನಡೆದರೂ ಕೂಡ ಅದನ್ನು ಒಂದು ರೀತಿಯಲ್ಲಿ ಕರೆಕ್ಟಾಗಿ ನಡೆಯುತ್ತೆ, ಯಾವುದೇ ರೀತಿಯಲ್ಲಿ ಅದರಲ್ಲಿ ಮೋಸ ಇರೋದಿಲ್ಲ ಅನ್ನೋ ಒಂದು ಹೇಳೋ ರೀತಿಯಲ್ಲಿ ಒಂದಾದರೆ, ಇನ್ನೊಂದು ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅದೇನಾದರೂ ಬಾಂಬೆಯವರು ನೋಡ್ಕೊತಾರೆ ಅಂತ ತಾವು ಇಲ್ಲಿರುವಂಥ ಟೀಮ್ನ ಎಸ್ಕೇಪ್ ಮಾಡಲಿಕ್ಕೋಸ್ಕರ ಆ ರೀತಿಯಲ್ಲಿ ಹೇಳಿದ್ರು ಅಂತಲೂ ಕೂಡ ಅನಿಸುತ್ತೆ. ಸೊ ನೋಡ್ಬೇಕು ಏನಾಗುತ್ತೆ. ಬರೀ ಓಟಲ್ಲೇ ವಿನ್ನರ್ನ ಘೋಷಣೆ ಮಾಡ್ತಾರೆ ಅನ್ನೋದು ನನಗೆ ಅಷ್ಟು ಇಲ್ಲ ಅಂತ ಅನಿಸುತ್ತೆ. ಓಟ್ಗಳನ್ನು ಕೂಡ ನೋಡ್ತಾರೆ. ಜೊತೆಗೆ ಮನೆಯಲ್ಲಿ ಆಡಿದಂಥ ಬಿಗ್ ಬಾಸ್ ಇಡೀ ಒಂದು ಆಟ ಯಾವ ರೀತಿ ಆಡಿದ್ದಾರೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇದ್ರ ಜೊತೆಗೆ ನಮ್ಮ ಸುದೀಪ್ ಸರ್ ಅವರ ಇದು ಕೊನೆಯ ಸೀಸನ್ನು. ಸೊ ಅವರು ಇನ್ನು ಮುಂದೆ ಬಿಗ್ ಬಾಸ್ ಯಾವುದೇ ಸೀಸನಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಎಟ್ ಪ್ರೆಸೆಂಟ್ ತೊಗೊಳಕ್ಕೆ ಹೋದರೆ. ಆ್ಯಂಡ್ ರೀಸೆಂಟಾಗಿ ಒಂದು ಇಲ್ಲಿ ಯಾವುದೋ ಇಂಟರ್ವ್ಯೂಲ್ ಕೂಡ ಹೇಳಿದ್ರು. ಸೊ ಆ ಒಂದು ಬಿಗ್ ಬಾಸ್ ಒಳಗಡೆಗೆ ಕನ್ನಡ ಬಿಗ್ ಬಾಸಲ್ಲಿ ಕನ್ನಡನೇ ಇಲ್ಲ ಅನ್ನೋ ರೀತಿಯಲ್ಲಿ ಮೇ ಬಿ ಟೀಮ್ ಎಲ್ಲ ಬೇರೆ ಬೇರೆ ಒಂದು ಕಡೆಯಿಂದ ಬಂದು ಅಲ್ಲಿ ಮ್ಯಾನೇಜ್ ಮಾಡ್ತಿರ್ಬೇಕು. ಸೊ ಅದಕ್ಕೆ ಸ್ವಲ್ಪ ಸೀಸನ್ 10ರಿಂದ ಸ್ವಲ್ಪ ಅವ್ರಿಗೂ ಕೂಡ ಇರುಸುಮುರುಸು ಆಗ್ತಾಯಿದೆ. ಸೊ ಹೋಸ್ಟ್ ಮಾಡಲಿಕ್ಕೋಸ್ಕರ ಆ್ಯಂಡ್ ಫ್ರೀಡಮ್ ಇಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಸೊ ಅದಕ್ಕೋಸ್ಕರನೇ ಅಲ್ಲಿಂದ ಇವಾಗ ಸುದೀಪ್ ಸರ್ ಹೊರಗಡೆ ಬಂದಿದ್ದಾರೆ. ಸೊ ಮೇ ಬಿ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾರೆ, ಮತ್ತು ಅದನ್ನೇನು ಡಿಸಿಷನ್ ಚೇಂಜ್ ಮಾಡಲ್ಲ ಅಂತ ಅನ್ಕೊತೀನಿ. ಇನ್ ಕೇಸ್ ಏನಾದರೂ ಫ್ಯೂಚರಲ್ಲಿ ಇನ್ನೊಂದು 2 ಸೀಸನ್ ಆದಮೇಲೆ ಅಥವಾ 1 ಸೀಸನ್ ಆದಮೇಲೆ ಸೊ ಕಲರ್ಸ್ ಕನ್ನಡ ಅಲ್ಲ, ಬಿಗ್ ಬಾಸ್ ಟೀಮ್ ಏನು ಬಾಂಬೆನಲ್ಲಿ ಕೂತ್ಕೊಂಡು ಏನು ಇವಾಗ ಮಾಡ್ತಿದ್ದಾರೆ. ಸೊ ಒಂದು ರೀತಿಯಲ್ಲಿ ಸೆಂಟ್ರಲೈಸ್ಡ್ ಮಾಡೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಎಲ್ಲ ಒಂದು
ಭಾಷೆನ ಬಿಗ್ ಬಾಸ್ಗಳನ್ನು ಬಾಂಬೆನಲ್ಲಿ ಕೂತ್ಕೊಂಡು ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ನಡೀತಿದೆ. ಓಕೆ, ನಾನು ಪ್ರೆಸ್ ಮೀಟ್ ಆಗಿದ್ದ ತಕ್ಷಣ ನಾನು ಹೇಳಿದೆ ನಿಮಗೆ ಒಂದು ವಿಡಿಯೋದಲ್ಲಿ. ಸೊ ಒಂದು ರೀತಿಯಲ್ಲಿ ಎಲ್ಲೋ ಕೂತ್ಕೊಂಡು ಕನ್ನಡ ಬಿಗ್ ಬಾಸ್ ಆದರೂ ಆಗಿರ್ಬೋದು, ಬೇರೆ ಬೇರೆ ಭಾಷೆಯ ಬಿಗ್ ಬಾಸ್ಗಳನ್ನು ಕಂಟ್ರೋಲ್ ಇಡಬೇಕು ಅನ್ನುವಂಥದ್ದು ನಡೀತಿದೆ. ಸೊ ಅದು ನಡೆಯಲ್ಲ, ಕರ್ನಾಟಕದಲ್ಲಿ ಅದು ನಡೆಯಲ್ಲ. ಅದರಲ್ಲೂ ಮುಖ್ಯವಾಗಿ ಇವಾಗ ಸುದೀಪ್ ಸರ್ ಆಚೆ ಬಂದ ಮೇಲೆ ಸೊ ತುಂಬ ಕಷ್ಟ ಇದೆ ಅವರಿಗೆ. ಇನ್ನೊಂದು ಅಷ್ಟೊಂದು ಅಂದರೆ ಫೇಸ್ ವ್ಯಾಲ್ಯೂ ಇರೋವಂಥ ಒಬ್ಬ ಸೆಲೆಬ್ರಿಟಿ ಅಥವಾ ಒಬ್ಬ ಆ್ಯಂಕರ್ನ ಹುಡ್ಕೋವಂಥದ್ದು ತುಂಬ ಕಷ್ಟ ಇದೆ. ಯಾರನ್ನ ಹುಡುಕ್ತಾರೋ ಗೊತ್ತಿಲ್ಲ, ಹುಡುಕ್ತಾರೆ ಒಟ್ಟಿನಲ್ಲಿ ಯಾರಿಗಾದರೂ ಟ್ರೈ ಮಾಡ್ತಾರೆ ಒಂದು ಸೀಸನ್ನಲ್ಲಿ, ನೋಡ್ತಾರೆ ಅವ್ರು ಹೆಂಗಿದೆ ಪ್ರತಿಕ್ರಿಯೆ ಏನು ಎತ್ತ ಅಂತ. ಇನ್ ಕೇಸ್ ಅವ್ರಿಗೆ ವರ್ಕ್ ಆಗಿಲ್ಲ ಅಂತಂದರೆ ಬೇರೆ ಸ್ಟೆಪ್ ತೊಗೊಳ್ಳೇಬೇಕಾಗುತ್ತೆ, ಅಥವಾ ಇಡೀ ಏನು ಇವಾಗ ನಡೀತಿದೆ ಸೊ ಆ ಒಂದು ಲಾಬಿ ಬೇರೆ ಕಡೆಯಿಂದ ಕಂಟ್ರೋಲ್ ಮಾಡಬೇಕು ಅನ್ನೋದು. ಸೊ ಅದನ್ನು ಕೈಬಿಟ್ಟು ಸೊ ಇಲ್ಲಿರೋಂಥವ್ರಿಗೆ ಒಂದು ರೀತಿಯಲ್ಲಿ ಒಂದು ಕಂಟ್ರೋಲಿಂಗ್ ಕೊಡ್ಬೋದು ಅಂತ ಅನ್ಕೊತೀನಿ. ಪರಮವರಿದ್ದಾಗ ತುಂಬ ಚೆನ್ನಾಗಿತ್ತು, ಒಂದು ವ್ಯಾಲ್ಯೂ ಇತ್ತು, ಒಂದು ನಮ್ಮ ಸಂಸ್ಕೃತಿ ಆ ರೀತಿ ಅನ್ನಿಸ್ತಾ ಇತ್ತು. ಬಟ್ ಇವ್ರು ಬಂದಾದಮೇಲೆ ಆ ಒಂದು ಕನ್ನಡಕ್ಕೂ ಕೂಡ ಒಳಗಡೆಗೆ ಅಷ್ಟೊಂದು ಬೆಲೆ ಕೊಡ್ತಾ ಇಲ್ಲ. ನಾನು ಲಾಸ್ಟ್ ಸೀಸನಲ್ಲಿ ಹೇಳಿದ್ದೆ, ಸೊ ಅಲ್ಲಿ ಮಾತಾಡೋ ಟೈಮಲ್ಲಿ ತುಂಬ ಸಿಕ್ಕಾಪಟ್ಟೆ ಇಂಗ್ಲೀಷಲ್ಲಿ ಬಳಸ್ತಿದ್ದಾರೆ ಸ್ಪರ್ಧಿಗಳು ಅಂತ. ಬಟ್ ಅಲ್ಲಿ ಯಾವುದೇ ರೀತಿಯಲ್ಲಿ ಅಲ್ಲಿ ಬಿಗ್ ಬಾಸ್ ಟೀಮಿಂದ ಏನೇ ಒಂದು ಅಲ್ಲಿ ಆ್ಯಕ್ಷನ್ ತೊಗೊಳ್ಳೇ ಇಲ್ಲ ಅವರು. ಓಕೆ, ಎಷ್ಟಾದರೂ ಮಾತಾಡ್ಕೊಳ್ಳಿ ಅಂತ ಸುಮ್ಮನೆ ಇದ್ರು. ಬಟ್ ಈ ಸೀಸನಲ್ಲಿ ಕೆಲವೊಬ್ಬರು ಮಾತಾಡಿದ್ದು ಅದರ ಮುಖ್ಯವಾಗಿ ಸುದೀಪ್ ಸರ್ ಆ ಒಂದು ಟ್ವೀಟ್ ಹಾಕಿದಾದ್ಮೇಲೆ ಬಿಗ್ ಬಾಸ್ ಲಾಸ್ಟ್ ಸೀಸನ್ ಅಂತ, ಅದಾದಮೇಲೆ ಕೆಲವು ಟೈಮಲ್ಲಿ ಅಲ್ಲಿ ಇರುವಂಥ ಬಿಗ್ ಬಾಸ್ ಏನಿದ್ರು ಸೊ ಅವರು ಹೇಳ್ತಾ ಇದ್ರು, ಸೊ ಹಿಂಗೆ ಬೇರೆ ಆಂಗ್ಲ ಭಾಷೆ ಬಳಸಿದ್ದಕ್ಕೆ ಹಾಗೆ ಹೀಗೆ ಅಂತ. ಅದ್ರ ಬಗ್ಗೆ ಸ್ವಲ್ಪ ಆ್ಯಕ್ಷನ್ ಅಂದರೆ ಪಾಯಿಂಟ್ಸ್ಗಳೆಲ್ಲ ಕಟ್ ಮಾಡಿದ್ರು, ಲಕ್ಸುರಿ ಪಾಯಿಂಟ್ಸ್ಗಳಲ್ಲಿ ಈ ಥರ ಆಂಗ್ಲ ಭಾಷೆ ಬಳಸಿದ್ದಕ್ಕೆ ಹಾಗೆ ಹೇಗೆ ಅಂತ. ಅದು ಯಾವಾಗಾಯಿತು, ಸುದೀಪ್ ಸರು ಆ ಒಂದು ನಾನು ಬಿಗ್ ಬಾಸ್ ಇನ್ನೇನು ಲಾಸ್ಟ್ ಸೀಸನ್ ಅಂತ ಹೇಳಿದ್ದಾದಮೇಲೆ ಆಮೇಲೆ ಕೆಲವರು ಕನ್ನಡ ಹೋರಾಟಗಾರರಲ್ಲಿ ಮುಖ್ಯವಾಗಿ ರೂಪೇಶ್ ರಾಜಣ್ಣ ಅವರು ಸೊ ಅವರೆಲ್ಲ ಸ್ವಲ್ಪ ಬಿಗ್ ಬಾಸ್ ಟೀಮ್ ಜೊತೆಗೆ ಮಾತಾಡಿದಾದಮೇಲೆ ಆ ರೀತಿಯಲ್ಲಿ ಮಾತಾಡಿದ್ದಾರೆ. ಬಿಟ್ಟರೆ ಅಷ್ಟು ಅವರಿಗೆ ಕಾಳಜಿ ಇಲ್ಲ ನಮ್ಮ ಒಂದು ಕರ್ನಾಟಕ ಅಥವಾ ಕನ್ನಡ ಇದ್ರ ಮೇಲೆ. ಸೊ ಇದು ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರನೇ ಸುದೀಪ್ ಸರ್ ಆ ಕಡೆಯಿಂದ ಹೊರಗಡೆ ಬಂದಿದ್ದಾರೆ. ಸೊ ಮತ್ತೆ ಯಾರು ತೊಗೊತಾರೋ ಗೊತ್ತಿಲ್ಲ. ಲಾಸ್ಟ್ ಈ ಸೀಸನ್ ಸ್ಟಾರ್ಟ್ ಆಗಿಂತ ಮುಂಚೆನೇ ರಿಷಬ್ ಶೆಟ್ಟಿ, ರಮೇಶ್ ಅರವಿಂದ್ ಅವರು ಸೊ ಈ ಹೆಸರುಗಳೆಲ್ಲ ಓಡಾಡ್ತಾ ಇತ್ತು. ನನ್ನ ಪ್ರಕಾರ ರಿಷಬ್ ಅವ್ರು ಮಾಡಲ್ಲ, ಬಿಕಾಸ್ ಯಾಕೆ ಅವರಿಗೆ ಸಿನಿಮಾಗಳ ದೊಡ್ಡ ಲೈನಪ್ ಇದೆ. ಸೊ ಇಂಥದ್ರಲ್ಲಿ ಈ ಒಂದು ತಲೆನೋವು ಅವ್ರಿಗೆ ಮೇ ಬಿ ಬೇಕಿಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ಅಂದರೆ ಇವಾಗ ಎಲ್ಲೇ ಇದ್ದರೂ ಕೂಡ ವಾರದಲ್ಲಿ 1-2 ದಿನ ಬಂದು ಹೋಗಲೇಬೇಕು ಅವರು. ಸೊ ಯಾವ್ದು ಮೂಲೆಯಲ್ಲಿದ್ದರೂ ಬಂದು ಹೋಗ್ಲೇಬೇಕು. ಪ್ರತಿ ವಾರದಲ್ಲಿ 2 ದಿನ ಅಂದರೆ ಸಾಮಾನ್ಯ ವಿಷಯ ಅಲ್ಲ. ಅದನ್ನು 11 ವರ್ಷ ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ ದೊಡ್ಡ ಅಚೀವ್ಮೆಂಟೇ ಅದು ಕಂಟಿನ್ಯೂಸ್ ಆಗಿ ಸುದೀಪ್ ಸರ್ ಅವ್ರ ಪ್ಲೇಸ್ ತುಂಬ ಕಷ್ಟ ಇದೆ ಯಾವುದೇ ಭಾಷೆ ಬಿಗ್ ಬಾಸ್ ಆದರೂ ಕೂಡ. ಸೊ ನೋಡುವ ಏನೇನು ಆಗುತ್ತೆ ಅಂತ. ಓಕೆ, ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಗೊತ್ತಾಗುತ್ತೆ ನಾಳೆ ಯಾರು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಅಂತ. ಆ್ಯಂಡ್ ನಾನು ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ತಿಳಿಸಿದೆ, ಅನಲೈಸ್ ಮಾಡಿ ಯಾರು ವಿನ್ ಆಗ್ಬೋದು ಅಂತ. ನನ್ನ ಪ್ರಕಾರ ಆಟ ಅಂತ ಬಂದಾಗ ಹನುಮಂತ ಟಾಪಲ್ಲಿ ನಿಂತ್ಕೊತಾನೆ ಎಲ್ಲ ಕ್ಯಾಟಗರಿನಲ್ಲೂ ಅಷ್ಟೇ. ಸೊ ಅವನ ಒಂದು ಆಟಕ್ಕೆ ಈ ಮೀರಿಸೋವಂಥ ನನ್ನ ಪ್ರಕಾರ ಯಾರಿಲ್ಲ. ಎಲ್ಲ ಕ್ಯಾಟಗರಿ ತೊಗೊಳ್ಳಿ, ಎಂಟರ್ಟೈನ್ಮೆಂಟು, ಟಾಸ್ಕು, ವ್ಯಕ್ತಿತ್ವ, ಪ್ರಾಮಾಣಿಕತೆ, ಇನ್ನೇನಿದೆ ಮನೆಯಲ್ಲಿ ಇನ್ವಾಲ್ವ್ಮೆಂಟು, ಜಾಣ್ಮೆ, ಪ್ರತಿ ವಿಭಾಗದಲ್ಲೂ ಕೂಡ ಎಲ್ಲನೂ ಕೂಡ ಟಾಪಲ್ಲಿದ್ದಾನೆ ಅವನು. ಓಕೆ, ಇನ್ನು ಕೆಲವರು ಸುಮಾರು ಜನದು ವ್ಯಕ್ತಿತ್ವ ಚೆನ್ನಾಗಿದ್ದರೆ ಟಾಸ್ಕಲ್ಲಿದ್ದರೆ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಎಲ್ಲ ಕಡಿಮೆ ಇರುತ್ತೆ. ಕಡಿಮೆ ಅಂದರೆ ಪೂರ್ತಿ ಕಡಿಮೆ ಅಲ್ಲ, ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಕಂಪೇರಿಟಿವ್ಲಿ ಅವನು ತುಂಬ ಚೆನ್ನಾಗಿ ಆಡಿದ್ದಾನೆ ಅಂತ ನನಗನ್ಸುತ್ತೆ. ಆ್ಯಂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದರೂ ಕೂಡ ಜಸ್ಟ್ ಒಂದು 3 ವೀಕ್ಸ್ ಆದಮೇಲೆ ಬಂದವನೇ. ಹಂಗೆ ನೋಡೋಕ್ಕೋದ್ರೆ ಅವನ ಒಂದು ರೀತಿಯಲ್ಲಿ ಸ್ಟ್ರೇಟ್ ಕಂಟೆಸ್ಟೆಂಟ್ ಅಂತಲೇ ತಿಳ್ಕೊಬೇಕು ನಾವು. ಓಕೆ, ಸೊ ಆ ರೀತಿಯಲ್ಲಿದೆ. ಮೇ ಬಿ ಇವತ್ತು ಎಲಿಮಿನೇಷನಲ್ಲಿ ನನ್ನ ಪ್ರಕಾರ ರಜತ್ ಹೋಗ್ಬೋದು. ಓಕೆ, ಟಾಪ್ 1 ಹೇಳ್ತಾ ಇದ್ದೀನಿ ಹನುಮಂತ, ಟಾಪ್ 6ಅಲ್ಲಿ ಟಾಪ್ 1ನೇ ಪ್ಲೇಸಲ್ಲಿ ಹನುಮಂತ ಇರ್ತಾನೆ, 6th ಪೊಸಿಷನಲ್ಲಿ ರಜತ್ ಇರ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನು ಮಿಕ್ಕಿರೋವಂಥದ್ದು. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ, ಬೇಕಾದ್ರೆ ವಿಡಿಯೋನ ಕಮೆಂಟ್ ಇದರಲ್ಲಿ ಇಲ್ಲಿ ಪಿನ್ ಮಾಡಿರ್ತೀನಿ. ಸೊ ಅಲ್ಲೋಗಿ ನೋಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ, ನೋಡಿಲ್ಲ ಅಂತಂದರೆ. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.